ಚಿಂತಾಮಣಿ ಅಭಿವೃದ್ಧಿಗೆ ಹೊಸ ವೇಗ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸ್ಪಷ್ಟನೆ. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ. ಮಾಧ್ಯಮಗಳ ಮುಂದೆ ಸಚಿವರ ಮಾತು. ಚಿಂತಾಮಣಿ ತಾಲೂಕು ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ಸೋಲದೇನಹಳ್ಳಿ ಗ್ರಾಮದ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿ ಮತ್ತು ಚಿಂತಾಮಣಿ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಿಂತಾಮಣಿ ಸಂಪೂರ್ಣ ಕಟ್ಟಡಕ್ಕೆ ಬಣ್ಣ ಕೆಲಸ ಮುಗಿದು ವಿದ್ಯುತ್ ಸಂಪರ್ಕ ಹಾಗೂ ಕೊಠಡಿಗಳಿಗೆ ಫ್ಯಾನ್ ಅಳವಡಿಕೆ ಹಾಗೂ ಕೆಲವು ದುರಸ್ತಿ ಕಾಮಗಾರಿ ಅಲ್ಲದೆ ಕೇಂದ್ರ ಪುರಸ್ಕೃತ ಅಮೃತ್ 2.0 ಯೋಜನೆ ಅಡಿ ಚಿಂತಾಮಣಿ ನಗರದ ನೆಕ್ಕುಂದಿ ದೊಡ್ಡಕೆರೆಯನ್ನ ಆಳಗೊಳಿಸಿ ಸಾಮರ್ಥ್ಯವನ್ನು 31.80 MCFT ಇಂದ 75.00 MCFTಗೆ ಹೆಚ್ಚಿಸುವುದು, ಮುಖ್ಯ ಏರಿಯನ್ನು ಬಲಪಡಿಸುವುದು ಹಾಗೂ ಇತರೆ ಪೂರಕ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಭೂಮಿ ಪೂಜೆಗಳನ್ನು ನೆರವೇರಿಸಿದರು. ನಂತರ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಮಾಧ್ಯಮದವರೊಂದಿಗೆ ಸವಿಸ್ತಾರವಾಗಿ ಮಾತನಾಡಿದ ಸಚಿವರು, ಜಿಲ್ಲೆಯ ಹಳ್ಳಿಗಳಲ್ಲಿ ಎದುರಾಗಿರುವ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸಚಿವರು ಕಳವಳ ವ್ಯಕ್ತಪಡಿಸಿದರು. ಎಚ್ಎನ್ ವ್ಯಾಲಿ ಯೋಜನೆಯ ಪ್ರಕ್ರಿಯೆಯ ಎಚ್ಎನ್ ವ್ಯಾಲಿ ಯೋಜನೆಯ ಮೂಲಕ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವ ಪ್ರಗತಿಯನ್ನು ಪರಿಶೀಲಿಸಲಾಗುತ್ತಿದೆ. ತಾಂತ್ರಿಕ ಅಡೆತಡೆಗಳನ್ನು ನಿವಾರಿಸಿ ಶೀಘ್ರವಾಗಿ ಜಿಲ್ಲೆಯ ಎಲ್ಲಾ ಕೆರೆಗಳಿಗೆ ನೀರು ಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಉನ್ನತ ಶಿಕ್ಷಣ ಸಚಿವರಾಗಿ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ತರಲಿರುವ ಬದಲಾವಣೆಗಳ ಬಗ್ಗೆ ಮಾತನಾಡಿದರು. ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ಇತ್ತೀಚಿನ ರಾಜಕೀಯ ವಿದ್ಯಮಾನಗಳು ಹಾಗೂ ವಿರೋಧ ಪಕ್ಷಗಳ ಟೀಕೆಗಳ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವರು, ನಾವು ಅಭಿವೃದ್ಧಿಯ ರಾಜಕಾರಣ ಮಾಡುತ್ತಿದ್ದೇವೆ, ಟೀಕೆಗಳಿಗೆ ಕೆಲಸದ ಮೂಲಕವೇ ಉತ್ತರ ನೀಡುತ್ತೇವೆ ಎಂದು ನೇರವಾಗಿ ನುಡಿದರು. ಜಿಲ್ಲೆಯ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ತಕ್ಷಣವೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಯಾವುದೇ ಫಲಾಪೇಕ್ಷವಿಲ್ಲದೆ ಜನಸಾಮಾನ್ಯರ ಕೆಲಸಗಳು ಆಗಬೇಕು ಎಂಬುದು ಸರ್ಕಾರದ ಆಶಯ ಎಂದು ಅವರು ಹೇಳಿದರು. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯೇ ನಮ್ಮ ಮೊದಲ ಆದ್ಯತೆ. ಕುಡಿಯುವ ನೀರು, ರಸ್ತೆ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ತರ ಬದಲಾವಣೆ ತರಲು ನಾವು ಯೋಜನೆಗಳನ್ನು ರೂಪಿಸಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್, ಮಾಜಿ ಉಪಾಧ್ಯಕ್ಷೆ ರಾಣಿಯಮ್ಮ, ನಗರಾಭಿವೃದ್ಧಿ ಅಧ್ಯಕ್ಷರಾದ ಶ್ರೀನಾಥ್ ಬಾಬು, ಸದಸ್ಯರಾದ RMJ ಶ್ರೀನಿವಾಸ್, ಮುಖಂಡರಾದ ಉಮೇಶ್, ಶೇಖ್ ಸಾದಿಕ್ ರಜ್ವಿ, ಇಮ್ತಿಯಾಜ್ ಪಾಷಾ, ಸಿಕಂದರ್, ಚಿನ್ನಸಂದ್ರ ನಾರಾಯಣಸ್ವಾಮಿ, ಇರ್ಷಾದ್, ಏಜಾಜ್, CKL ಚಂದ್ ಪಾಷಾ, ದಾದಾಪೀರ್, ಲಾರಿ ಅಸೋಸಿಯೇಷನ್ ಬಾಬು, ಮಾಜಿ ನಗರಸಭಾ ಸದಸ್ಯರಾದ ಜಗದೀಶ್, ಶ್ರೀನಿವಾಸ್, ಜೈ ಮುರಳಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಸಚಿವರ ಅಭಿಮಾನಿಗಳು ಭಾಗವಹಿಸಿದ್ದರು. ಇದನ್ನ ರೈಸ್ ಮಾಡ್ಕೋಬೇಕು, ಆಯ್ತಲ್ಲ. ನೀವು ಎರಡು ಅಡಿ ಎಕ್ಸ್ಟ್ರಾ ಇಟ್ಕೋಬೇಕು. 2.5-3 ಫೀಟ್ ಹೆವಿ. ಅಕಸ್ಮಾತ್ ಏನಾದರೂ ಫೋರ್ ಆದಾಗ, ಗಶ್ ಆದಾಗ ಸಡನ್ ಬ್ಯಾಕ್ ಆಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಇದನ್ನ ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೊಳ್ಳಿ. ಈಗ ಹೆಂಗೋ ನಿಮ್ಗೆ ಸಾಯಿಲ್ ಇರ್ತದೆ, ಇದನ್ನ ಹಾಕೊಂಡು ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ವೇರಿಯೇಷನ್ ಮಾಡ್ಕೊಳ್ಳಿ. ಅದಕ್ಕೇನೋ ರಿವೇಟ್ಮೆಂಟ್ ಎಲ್ಲ ಮಾಡ್ಬೇಕು. ಯಾಕಂದ್ರೆ ಹಂಗೆ ಅರ್ಧ ಮಾಡಿದ್ರೆ ಮತ್ತೆ ಇದಾಗ್ತದೆ. ಆಯ್ತಾಯ್ತಲ್ಲ, ಆಯ್ನಪ್ಪ ನಾವಿಷ್ಟೆಲ್ಲ ಮಾಡಿ ಆಮೇಲೆ ಎಲ್ಲೂ ಸೀವರ್ ವಾಟರ್ ಎಂಟರ್ ಆಗ್ಬಾರ್ದು. ಈಗ ಅದು ಟೆಂಡರ್ ಆಗಿದೆ. ಸೆಕ್ಷನ್ ಅಂಡ್ ಡೈವರ್ಷನ್ ಟೆಂಡರ್ ಆಗಿದೆ. ಮೊನ್ನೆ ಈಗ ಯಾವತ್ತಮ್ಮ ಲಾಸ್ಟ್ ಇದು? ಈಗ ನೀವು ಇದು ಡೈವರ್ಷನ್ ಅವ್ರಿಗೇನು ಬಂದಿದೆ, ನಿಮ್ಗೆ ಬಂದಿದೆ. ನಾಳೆ ಜಂಗಲ್ ಕ್ಲಿಯರೆನ್ಸ್ ಬಿಡ್ತೀವಿ ಸರ್. ಎಲ್ಲಿ ಯಾವುದು ಇದು RCC ಬಾಗೇಪಲ್ಲಿ ಕ್ರಾಸಿಂಗ್ ಅಲೈನ್ಮೆಂಟ್ ಎಲ್ಲ ಚೆಕ್ ಮಾಡಿ ಎಲ್ಲ ಮಾರ್ಕ್ ಮಾಡಿ. ಏನು ಮಾಡಿದ್ದೀವಮ್ಮ ಅದು? UGD ಅದು ಅಲ್ಲ, ಚೇಂಬರ್ಸ್ ಎಲ್ಲ ಹೊಡೆದೋಗಿರೋದಾ? ಅಲ್ಲ, ಬಟ್ ಅದೇ ಪೈಪ್ ಆಗ್ತಾ ಇದೀವ, ಹೊಸದಾಗ್ತಾ ಇದೀವಲ್ಲ. ಕೆಲವು ಕಡೆ ಜಾಮ್ ಆಗಿದೆ. ಬೆಳಿಗ್ಗೆ ಹೋಗಿದೆ ಸರ್, ಅಲ್ಲಿ ಒಂದು ಮ್ಯಾನುವಲ್ ಅಲ್ಲಿ ಲಿಂಕೇಜ್ ಮಿಸ್ ಆಗಿದೆ. ಲಿಂಕ್ ಅಲ್ಲ, ಒಂದ್ ಕಡೆ ಲಿಂಕೇ ಆಗಿಲ್ಲ ಮ್ಯಾನ್ಗೆ, ಅದಕ್ಕೆ ಸಿವೇಜ್ ಹೋಗ್ತಾ ಇಲ್ಲ ಸರ್. ವಿಧಾನಸಭೆ ಸದಸ್ಯನಾಗಿ 2023ರಲ್ಲಿ ಆಯ್ಕೆಯಾದ ನಂತರ ನಾನು ಈ ನೆಕ್ಕುಂದಿ ಕೆರೆಗೆ ಏನಾದರೂ ಒಂದು ದಾರಿ ಕಾಣಿಸ್ಬೇಕು. ಹಿಂದೆ ಏನು 2006-7ನೇ ಇಸ್ವಿಯಲ್ಲಿ ನಾವೇನು ಸುಮಾರು 4 ಕೋಟಿ ಅನುದಾನವನ್ನು ಕೊಡಿಸಿ ಸುಮಾರು 2 ಕೋಟಿಯಲ್ಲಿ ಈ ಹೂಳನ್ನು ತೆಗೆಸುವಂಥ ಕೆಲಸವನ್ನು ಮಾಡಿ ನಾವು ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿಸಿ ಈ ನೆಕ್ಕುಂದಿ ಕೆರೆಯನ್ನು ಕುಡಿಯೋ ನೀರಿಗೆ ಬಳಸಬೇಕು ಅಂತ ನಾನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಆದೇಶ ಮಾಡಿಸಿರ್ತಕ್ಕಂಥದ್ದು ಸುಮಾರು 20 ವರ್ಷಗಳ ಹಿಂದೆ. ಆದರೆ 2013 ನಂತರ
ಇಲ್ಲಿ ಒಳಚರಂಡಿ ನೀರು ಬರ್ದಿರೋ ನಾವು ಹಿಂದೆ ನಾವು ಬೇರೆ ಪ್ರತ್ಯೇಕವಾಗಿ ಕೆರೆ ಬದಿಯಲ್ಲಿ ನಾವು ಪೈಪ್ಲೈನ್ ಸುಮಾರು 3 ಕೋಟಿ ರೂಪಾಯಲ್ಲಿ ಪೈಪ್ಲೈನ್ ಹಾಕಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿದ್ವಿ. ಆದರೆ ದುರಂತ ಅದಾದ ನಂತರ 2013 ನಂತರ ಇಲ್ಲಿ ಆ ಒಳಚರಂಡಿ ನೀರನ್ನು ಕೆರೆ ಒಳಗೆ ಬಿಟ್ಟು ಮೀನುಗಾರಿಕೆ ಮೀನು ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ. ಭಾಳ ದಿವಸಗಳ ನನ್ನ ಆಸೆ ಇತ್ತು, ಇದನ್ನು ಮತ್ತೆ ಇದಕ್ಕೆ ಒಂದು ಜೀವ ತುಂಬಬೇಕು, ಕುಡಿಯೋ ನೀರು ಕೆರೆಯಾಗಿ ಇದನ್ನು ಮಾರ್ಪಾಡು ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಇತ್ತು. 2023ರಿಂದ ಸತತ ಪ್ರಯತ್ನ ಆಯಿತು. ಸುಮಾರು ಒಂದು ಪ್ರಾರಂಭದಲ್ಲಿ 35 ಕೋಟಿಗೆ ಅಂದಾಜು ಮಾಡಿದ್ವಿ. ಆದರೆ ನಂತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ತಜ್ಞರು ರಾಕ್ ಆ್ಯಂಡ್ ಸಾಯಿಲ್ ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರು ಬಂದು ಇದನ್ನು ಈ ರೀತಿ ಎಲ್ಲ ಈ ರೀತಿ ಮಾಡಬೇಕು ಅಂತ ಹೇಳಿ, ಬೇಕಾದರೆ ಈ ರೀತಿ ಮಾಡಬೇಕು ಅಂತ ಹೇಳಿ ನಂತರ ಅವರ ಒಂದು ಸೂಚನೆ ಮೇರೆಗೆ ತಾಂತ್ರಿಕವಾಗಿ ಎಲ್ಲ ಅವರ ಸಲಹೆಗಳನ್ನು ಪಡೆದು ಈಗ ಸುಮಾರು 84 ಕೋಟಿಗೆ ಈ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡುವಂಥದ್ದಾಗಿದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಶಿಡ್ಲಘಟ್ಟಕ್ಕೆ ಕಳೆದ ವರ್ಷ ನವೆಂಬರ್ 24ನೇ ತಾರೀಕು ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಅಧಿಕೃತವಾಗಿ ಭೂಮಿ ಪೂಜೆಯನ್ನು ನಾವು ಮಾಡಿದ್ವಿ. ಆದರೆ ನಂತರ ಇದು ಸರ್ವೆ ಕಾರ್ಯ ಮತ್ತು ಟೆಂಡರ್ ಪ್ರಕ್ರಿಯೆಯಲ್ಲಿತ್ತು. ಆ ಸಂದರ್ಭದಲ್ಲಿ ಈಗ ಟೆಂಡರ್ ಅಂತಿಮವಾಗಿ ಎಲ್ಲ ಆಗಿರ್ತಕ್ಕಂಥದ್ದು. ಈಗ ಕಾಮಗಾರಿ ಕೂಡ ಪ್ರಾರಂಭ ಮಾಡಿದ್ದಾರೆ. ಆ ಕಾಮಗಾರಿ ಬಗ್ಗೆ ಸಂಪೂರ್ಣವಾಗಿ ಮತ್ತೊಂದು ಸಾರಿ ಏನೆಲ್ಲ ನಾವು ಮಾಡ್ತಾಯಿದ್ದೀವಿ ಕಾಮಗಾರಿಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮತ್ತು ಯಾವುದೇ ರೀತಿ ಇಲ್ಲಿ ಒಳಚರಂಡಿ ನೀರಾಗ್ಬೋದು ಅಥವಾ ಚಿಂತಾಮಣಿ ನಗರದ ಭಾಗದಿಂದ ಬರ್ತಕ್ಕಂಥ ಮಳೆ ನೀರು ಅಥವಾ ಮನೆಗಳಿಂದ ಬರ್ತಕ್ಕಂಥ ಗ್ರೇ ವಾಟರ್ ಅಂತ ಏನು ಕರಿತೀವಿ ಅದು ಬರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇದು ಸಂಪೂರ್ಣವಾಗಿ ಇದು ಕುಡಿಯೋ ನೀರಿಗೆ ಬಳಸುವಂಥದ್ದು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗೇನು ನಾವು KC ವ್ಯಾಲಿ 2ನೇ ಹಂತದ ನೀರು ಕೂಡ ಈ ಕೆಲವು ಕೆರೆ ಮೇಲೆ ಇರ್ತಕ್ಕಂಥ ಕೆರೆಗಳಿಗೆ ಬರುವಂಥದ್ದಿದೆ. ಈಗ ಅದನ್ನು ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಈ ಸಾಲಲ್ಲಿ ಏನು ನೆಕ್ಕುಂದಿ ಕೆರೆಗೆ ಬರ್ತಕ್ಕಂಥ ಸಾಲು ಮೇಲ್ಗಡೆಯಿಂದ ಮಳೆ ನೀರು ಬರುವಂಥ ಸಾಲಿಗೆ KC ವ್ಯಾಲಿ ನೀರು ಕೊಡುವಂಥದ್ದು ಬೇಡ ಅಂತಕ್ಕಂಥದ್ದು ಹೇಳಿದ್ದೀನಿ ಸಂಬಂಧಪಟ್ಟ ಇಂಜಿನಿಯರ್ಗೆ. ಅದನ್ನು ಕೂಡ ನಾವು ಕ್ರಮ ತೆಗೆದುಕೊಳ್ತೀವಿ ಮತ್ತು ಒಳಚರಂಡಿ ವ್ಯವಸ್ಥೆ ಕೂಡ ಏನು ಹಾಳಾಗಿತ್ತಿದೆ ಅದನ್ನು ಹೊಸದಾಗಿ ಮಾಡುವಂಥದ್ದಕ್ಕೆ ನಾನು ಸುಮಾರು 52 ಕೋಟಿ ಒಳಚರಂಡಿಗೆ KUDFCಯಿಂದ ಕೊಡಿಸಿದ್ದೆ. ಅದರಲ್ಲಿ ಅದನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ ಮತ್ತು ಇಂಟರ್ಸೆಪ್ಷನ್ ಆ್ಯಂಡ್ ಡೈವರ್ಷನ್ ಅಂಥೇಳಿ ಮತ್ತೊಂದು ಬೇಕಾದರೆ ಈ ರೀತಿ ಮಾಡಬೇಕು ಅಂಥೇಳಿ ನಂತರ ಅವರ ಒಂದು ಸೂಚನೆ ಮೇರೆಗೆ ತಾಂತ್ರಿಕವಾಗಿ ಎಲ್ಲ ಅವರ ಸಲಹೆಗಳನ್ನು ಪಡೆದು ಈಗ ಸುಮಾರು 84 ಕೋಟಿಗೆ ಈ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡುವಂಥದ್ದಾಗಿದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಶಿಡ್ಲಘಟ್ಟಕ್ಕೆ ಕಳೆದ ವರ್ಷ ನವೆಂಬರ್ 24ನೇ ತಾರೀಕು ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಅಧಿಕೃತವಾಗಿ ಭೂಮಿ ಪೂಜೆಯನ್ನು ನಾವು ಮಾಡಿದ್ವಿ. ಆದರೆ ನಂತರ ಇದು ಸರ್ವೆ ಕಾರ್ಯ ಮತ್ತು ಟೆಂಡರ್ ಪ್ರಕ್ರಿಯೆಯಲ್ಲಿತ್ತು. ಆ ಸಂದರ್ಭದಲ್ಲಿ ಈಗ ಟೆಂಡರ್ ಅಂತಿಮವಾಗಿ ಎಲ್ಲ ಆಗಿರ್ತಕ್ಕಂಥದ್ದು. ಈಗ ಕಾಮಗಾರಿ ಕೂಡ ಪ್ರಾರಂಭ ಮಾಡಿದ್ದಾರೆ. ಆ ಕಾಮಗಾರಿ ಬಗ್ಗೆ ಸಂಪೂರ್ಣವಾಗಿ ಮತ್ತೊಂದು ಸಾರಿ ಏನೆಲ್ಲ ನಾವು ಮಾಡ್ತಾಯಿದ್ದೀವಿ ಕಾಮಗಾರಿಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮತ್ತು ಯಾವುದೇ ರೀತಿ ಇಲ್ಲಿ ಒಳಚರಂಡಿ ನೀರಾಗ್ಬೋದು ಅಥವಾ ಚಿಂತಾಮಣಿ ನಗರದ ಭಾಗದಿಂದ ಬರ್ತಕ್ಕಂಥ ಮಳೆ ನೀರು ಅಥವಾ ಮನೆಗಳಿಂದ ಬರ್ತಕ್ಕಂಥ ಗ್ರೇ ವಾಟರ್ ಅಂತ ಏನು ಕರಿತೀವಿ ಅದು ಬರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇದು ಸಂಪೂರ್ಣವಾಗಿ ಇದು ಕುಡಿಯೋ ನೀರಿಗೆ ಬಳಸುವಂಥದ್ದು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗೇನು ನಾವು KC ವ್ಯಾಲಿ 2ನೇ ಹಂತದ ನೀರು ಕೂಡ ಈ ಕೆಲವು ಕೆರೆ ಮೇಲೆ ಇರ್ತಕ್ಕಂಥ ಕೆರೆಗಳಿಗೆ ಬರುವಂಥದ್ದಿದೆ. ಈಗ ಅದನ್ನು ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಈ ಸಾಲಲ್ಲಿ ಏನು ನೆಕ್ಕುಂದಿ ಕೆರೆಗೆ ಬರ್ತಕ್ಕಂಥ ಸಾಲು ಮೇಲ್ಗಡೆಯಿಂದ ಮಳೆ ನೀರು ಬರುವಂಥ ಸಾಲಿಗೆ KC ವ್ಯಾಲಿ ನೀರು ಕೊಡುವಂಥದ್ದು ಬೇಡ ಅಂತಕ್ಕಂಥದ್ದು ಹೇಳಿದ್ದೀನಿ ಸಂಬಂಧಪಟ್ಟ ಇಂಜಿನಿಯರ್ಗೆ. ಅದನ್ನು ಕೂಡ ನಾವು ಕ್ರಮ ತೆಗೆದುಕೊಳ್ತೀವಿ ಮತ್ತು ಒಳಚರಂಡಿ ವ್ಯವಸ್ಥೆ ಕೂಡ ಏನು ಹಾಳಾಗಿತ್ತಿದೆ ಅದನ್ನು ಹೊಸದಾಗಿ ಮಾಡುವಂಥದ್ದಕ್ಕೆ ನಾನು ಸುಮಾರು 52 ಕೋಟಿ ಒಳಚರಂಡಿಗೆ KUDFCಯಿಂದ ಕೊಡಿಸಿದ್ದೆ. ಅದರಲ್ಲಿ ಅದನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ ಮತ್ತು ಇಂಟರ್ಸೆಪ್ಷನ್ ಆ್ಯಂಡ್ ಡೈವರ್ಷನ್ ಅಂಥೇಳಿ ಮತ್ತೊಂದು